ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ಇದು ಧಾರವಾಡದ ಸುದ್ದಿ. ಇದು ಪೊಲೀಸ್ ಇಲಾಖೆ ಜಾಗವನ್ನೇ ಬಿಟ್ಟಿಲ್ಲ ಈ ಭೂಗಳ್ಳರು. ಪೊಲೀಸ್ ಇಲಾಖೆ ಜಾಗವೇ ಭೂಗಳ್ಳರ ಪಾಲಾಗಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ನೀಡಿದ್ದಂತಹ 4.34 ಎಕರೆ ಜಾಗ, ಕಮಿಷನರ್ ವ್ಯಾಪ್ತಿಗೆ ನೀಡಿದ್ದಂತಹ ಜಾಗವನ್ನೇ ಒತ್ತುವರಿ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯ ಜಾಗ ಭೂಗಳ್ಳರ ಪಾಲಾಗಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಆದಂತಹ ಘಟನೆ ಇದು. ಕಮಿಷನರ್ ವ್ಯಾಪ್ತಿಗೆ ನೀಡಿದ್ದಂತಹ ಜಾಗವನ್ನೇ ಭೂಗಳ್ಳರು ಒತ್ತುವರಿ ಮಾಡಿಕೊಂಡಿದ್ದಾರೆ. 2006-7ರಲ್ಲಿ ಪೊಲೀಸ್ ಇಲಾಖೆಗೆ ಭೂಮಿಯನ್ನ ದಾನವಾಗಿ ಕೊಡಲಾಗಿತ್ತು. ಹನುಮಂತನಗರ ಹೌಸಿಂಗ್ ಸೊಸೈಟಿಯಿಂದ ದಾನ ಸಿಕ್ಕಿತ್ತು. ಅತ್ತಿಕೊಳ ಗ್ರಾಮದ ಹನುಮಂತನಗರದಲ್ಲಿ ಜಾಗವನ್ನ ಒತ್ತುವರಿ ಮಾಡಿದ್ದಾರೆ. ಪೊಲೀಸರ ಜಾಗ ಒತ್ತುವರಿ ಮಾಡಿಕೊಂಡು ಮಾರಾಟ ಮಾಡಿದ್ದಾರೆ. ಗುಂಟೆಗೆ 5ರಿಂದ 10 ಲಕ್ಷಕ್ಕೆ ಜಾಗ ಮಾರಾಟ ಆಗಿದೆ. ಜಾಗ ಅತಿಕ್ರಮಿಸಿದ್ರೂ ಕೂಡ ಪೊಲೀಸರು ಕಣ್ಮುಚ್ಚಿ ಕೂತಿದ್ದಾರೆ. ಒತ್ತುವರಿಯಿಂದ 2 ವರ್ಷದಲ್ಲಿ 80 ಮನೆ ನಿರ್ಮಾಣ ಆಗಿದೆ ಆ ಜಾಗದಲ್ಲಿ. ಪೊಲೀಸ್ ಠಾಣೆ, ಪೊಲೀಸ್ ತರಬೇತಿ ಕೇಂದ್ರಕ್ಕಾಗಿ ಕೊಟ್ಟಿದ್ದಂತ ಜಾಗ ಇದು. ದಾನಪತ್ರದ ಮೂಲಕ ಪೊಲೀಸ್ ಕಮಿಷನರ್ಗೆ ಈ ಜಾಗವನ್ನ ನೀಡಲಾಗಿತ್ತು. ಹತ್ತತ್ರ 4.5 ಎಕರೆ ಇದೆ ಜಾಗ. ಈ ಜಾಗ ಒತ್ತುವರಿ ಮಾಡಿಕೊಂಡಿದ್ದು ಅಲ್ಲದೆ ಆ ಜಾಗವನ್ನ ಸೇಲ್ ಕೂಡ ಮಾಡಿದ್ದಾರೆ. ಒಂದೊಂದು ಗುಂಟೆಗೆ 5ರಿಂದ 10 ಲಕ್ಷಕ್ಕೆ ಮಾರಾಟ ಆಗಿದೆ. ಏನ್ ಮಾಡ್ತಾ ಇತ್ತು ಹಾಗಾದ್ರೆ ಪೊಲೀಸ್ ಇಲಾಖೆ? ಜಾಗ ಅತಿಕ್ರಮ ಆಗ್ತಾ ಇದ್ದಂತೆಯೇ ಎಚ್ಚೆತ್ಕೋಬೇಕಾಗಿತ್ತು. ಆದ್ರೆ ಅಲ್ಲಿ ನೋಡಿದ್ರೆ ಅತಿಕ್ರಮಣ ಮಾಡಿಕೊಂಡು ಅದನ್ನ ಮಾರಾಟ ಮಾಡಿ ಈಗ ಅಲ್ಲಿ 2 ವರ್ಷದಲ್ಲಿ 80 ಮನೆ ಕೂಡ ನಿರ್ಮಾಣ ಆಗಿದೆ. ಈಗೇನು ಮಾಡ್ತಾರೆ ಹಾಗಾದ್ರೆ? ಹನುಮಂತ್ ಕಲ್ಕೋಟೆ ಅಂತಿದ್ರೆ ಅವರೆಲ್ಲ ಕೂಡ್ಕೊಂಡು ಇದನ್ನು ಒಂದು ಸೊಸೈಟಿ 30 ವರ್ಷದ ಹಿಂದೆ ಕಟ್ಟಿದಂಥ ಈ ಸೊಸೈಟಿ ಒಂದು 30 ವರ್ಷದ ಹಿಂದೆ 7, 8, 10 ಸಾವಿರಕ್ಕೆ ಒಂದು ಸೈಟ್ ಹಂಗೆ ಅವರೆಲ್ಲ ಕೊಟ್ಟಿದ್ದಿದೆ ಮೆಂಬರ್ಸಿಗೆ. ಇದು ಮುಂದೆ ಸೊಸೈಟಿ ಬೇಗ ಮನೆ ಕಟ್ಕೊಳ್ಳಿಲ್ಲ. ಇಲ್ಲೇ ಸ್ವಲ್ಪ ಹಿಂದಕ್ಕೆ ಸ್ವಲ್ಪ ಇಲ್ಲಿ ಗಲಾಟೆಗಳು ಆದವು. ಗಲಾಟೆಗಳು ಹೆಂಗೆ ಆದವು ಅಂತಂದ್ರೆ ಸೊಸೈಟಿ ಲ್ಯಾಂಡ್ನಾಗ ಹಾಕಿದ್ದಕ್ಕೆ ಸೊಸೈಟಿ ಹಿಂದಿನ ಸೊಸೈಟಿ ಚೇರ್ಮನ್ ಇದ್ದವರು ಅದನ್ನು ಕಂಪ್ಲೇಂಟ್ ಮಾಡಿದರು. ಕಂಪ್ಲೇಂಟ್ ಮಾಡಿದಾಗ ಆವಾಗ ಏನಾಯ್ತು, ಡೆಮಾಲೇಷನ್ ಕೂಡ ಆದವು ಸರ್ಕಾರದಿಂದ, ಮಹಾನಗರ ಪಾಲಿಕೆ ವತಿಯಿಂದ ಮತ್ತು ಸೊಸೈಟಿ ಅವ್ರು ಕೂಡ್ಕೊಂಡು ಡೆಮಾಲೇಷನ್ ಆಯ್ತು. 2007ರಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನೀಡಿದ್ದಂತಹ 4.34 ಎಕರೆ ಜಾಗ, ಕಮಿಷನರ್ ವ್ಯಾಪ್ತಿಗೆ ನೀಡಿದ್ದಂತಹ ಜಾಗವನ್ನೇ ಒತ್ತುವರಿ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯ ಜಾಗ ಭೂಗಳ್ಳರ ಪಾಲಾಗಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಆದಂತಹ ಘಟನೆ ಇದು. ಕಮಿಷನರ್ ವ್ಯಾಪ್ತಿಗೆ ನೀಡಿದ್ದಂತಹ ಜಾಗವನ್ನೇ ಭೂಗಳ್ಳರು ಒತ್ತುವರಿ ಮಾಡಿಕೊಂಡಿದ್ದಾರೆ. 2006-7ರಲ್ಲಿ ಪೊಲೀಸ್ ಇಲಾಖೆಗೆ ಭೂಮಿಯನ್ನ ದಾನವಾಗಿ ಕೊಡಲಾಗಿತ್ತು. ಹನುಮಂತನಗರ ಹೌಸಿಂಗ್ ಸೊಸೈಟಿಯಿಂದ ದಾನ ಸಿಕ್ಕಿತ್ತು. ಅತ್ತಿಕೊಳ ಗ್ರಾಮದ ಹನುಮಂತನಗರದಲ್ಲಿ ಜಾಗವನ್ನ ಒತ್ತುವರಿ ಮಾಡಿದ್ದಾರೆ. ಪೊಲೀಸರ ಜಾಗ ಒತ್ತುವರಿ ಮಾಡಿಕೊಂಡು ಮಾರಾಟ ಮಾಡಿದ್ದಾರೆ. ಗುಂಟೆಗೆ 5ರಿಂದ 10 ಲಕ್ಷಕ್ಕೆ ಜಾಗ ಮಾರಾಟ ಆಗಿದೆ. ಜಾಗ ಅತಿಕ್ರಮಿಸಿದ್ರೂ ಕೂಡ ಪೊಲೀಸರು ಕಣ್ಮುಚ್ಚಿ ಕೂತಿದ್ದಾರೆ. ಒತ್ತುವರಿಯಿಂದ 2 ವರ್ಷದಲ್ಲಿ 80 ಮನೆ ನಿರ್ಮಾಣ ಆಗಿದೆ ಆ ಜಾಗದಲ್ಲಿ. ಪೊಲೀಸ್ ಠಾಣೆ, ಪೊಲೀಸ್ ತರಬೇತಿ ಕೇಂದ್ರಕ್ಕಾಗಿ ಕೊಟ್ಟಿದ್ದಂತ ಜಾಗ ಇದು. ದಾನಪತ್ರದ ಮೂಲಕ ಪೊಲೀಸ್ ಕಮಿಷನರ್ಗೆ ಈ ಜಾಗವನ್ನ ನೀಡಲಾಗಿತ್ತು. ಹತ್ತತ್ರ 4.5 ಎಕರೆ ಇದೆ ಜಾಗ. ಈ ಜಾಗ ಒತ್ತುವರಿ ಮಾಡಿಕೊಂಡಿದ್ದು ಅಲ್ಲದೆ ಆ ಜಾಗವನ್ನ ಸೇಲ್ ಕೂಡ ಮಾಡಿದ್ದಾರೆ. ಒಂದೊಂದು ಗುಂಟೆಗೆ 5ರಿಂದ 10 ಲಕ್ಷಕ್ಕೆ ಮಾರಾಟ ಆಗಿದೆ. ಏನ್ ಮಾಡ್ತಾ ಇತ್ತು ಹಾಗಾದ್ರೆ ಪೊಲೀಸ್ ಇಲಾಖೆ? ಜಾಗ ಅತಿಕ್ರಮ ಆಗ್ತಾ ಇದ್ದಂತೆಯೇ ಎಚ್ಚೆತ್ಕೋಬೇಕಾಗಿತ್ತು. ಆದ್ರೆ ಅಲ್ಲಿ ನೋಡಿದ್ರೆ ಅತಿಕ್ರಮಣ ಮಾಡಿಕೊಂಡು ಅದನ್ನ ಮಾರಾಟ ಮಾಡಿ ಈಗ ಅಲ್ಲಿ 2 ವರ್ಷದಲ್ಲಿ 80 ಮನೆ ಕೂಡ ನಿರ್ಮಾಣ ಆಗಿದೆ. ಈಗೇನು ಮಾಡ್ತಾರೆ ಹಾಗಾದ್ರೆ? ಹನುಮಂತ್ ಕಲ್ಕೋಟೆ ಅಂತಿದ್ರೆ ಅವರೆಲ್ಲ ಕೂಡ್ಕೊಂಡು ಇದನ್ನು ಒಂದು ಸೊಸೈಟಿ 30 ವರ್ಷದ ಹಿಂದೆ ಕಟ್ಟಿದಂಥ ಈ ಸೊಸೈಟಿ ಒಂದು 30 ವರ್ಷದ ಹಿಂದೆ 7, 8, 10 ಸಾವಿರಕ್ಕೆ ಒಂದು ಸೈಟ್ ಹಂಗೆ ಅವರೆಲ್ಲ ಕೊಟ್ಟಿದ್ದಿದೆ ಮೆಂಬರ್ಸಿಗೆ. ಇದು ಮುಂದೆ ಸೊಸೈಟಿ ಬೇಗ ಮನೆ ಕಟ್ಕೊಳ್ಳಿಲ್ಲ. ಇಲ್ಲೇ ಸ್ವಲ್ಪ ಹಿಂದಕ್ಕೆ ಸ್ವಲ್ಪ ಇಲ್ಲಿ ಗಲಾಟೆಗಳು ಆದವು. ಗಲಾಟೆಗಳು ಹೆಂಗೆ ಆದವು ಅಂತಂದ್ರೆ ಸೊಸೈಟಿ ಲ್ಯಾಂಡ್ನಾಗ ಹಾಕಿದ್ದಕ್ಕೆ ಸೊಸೈಟಿ ಹಿಂದಿನ ಸೊಸೈಟಿ ಚೇರ್ಮನ್ ಇದ್ದವರು ಅದನ್ನು ಕಂಪ್ಲೇಂಟ್ ಮಾಡಿದರು. ಕಂಪ್ಲೇಂಟ್ ಮಾಡಿದಾಗ ಆವಾಗ ಏನಾಯ್ತು, ಡೆಮಾಲೇಷನ್ ಕೂಡ ಆದವು ಸರ್ಕಾರದಿಂದ, ಮಹಾನಗರ ಪಾಲಿಕೆ ವತಿಯಿಂದ ಮತ್ತು ಸೊಸೈಟಿ ಅವ್ರು ಕೂಡ್ಕೊಂಡು ಡೆಮಾಲೇಷನ್ ಆಯ್ತು. 2007ರಲ್ಲಿ
ಧಾರವಾಡದಲ್ಲಿ ನೀಡಿದ್ದಂತಹ 4.34 ಎಕರೆ ಜಾಗ, ಕಮಿಷನರ್ ವ್ಯಾಪ್ತಿಗೆ ನೀಡಿದ್ದಂತಹ ಜಾಗವನ್ನೇ ಒತ್ತುವರಿ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯ ಜಾಗ ಭೂಗಳ್ಳರ ಪಾಲಾಗಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಆದಂತಹ ಘಟನೆ ಇದು. ಕಮಿಷನರ್ ವ್ಯಾಪ್ತಿಗೆ ನೀಡಿದ್ದಂತಹ ಜಾಗವನ್ನೇ ಭೂಗಳ್ಳರು ಒತ್ತುವರಿ ಮಾಡಿಕೊಂಡಿದ್ದಾರೆ. 2006-7ರಲ್ಲಿ ಪೊಲೀಸ್ ಇಲಾಖೆಗೆ ಭೂಮಿಯನ್ನ ದಾನವಾಗಿ ಕೊಡಲಾಗಿತ್ತು. ಹನುಮಂತನಗರ ಹೌಸಿಂಗ್ ಸೊಸೈಟಿಯಿಂದ ದಾನ ಸಿಕ್ಕಿತ್ತು. ಅತ್ತಿಕೊಳ ಗ್ರಾಮದ ಹನುಮಂತನಗರದಲ್ಲಿ ಜಾಗವನ್ನ ಒತ್ತುವರಿ ಮಾಡಿದ್ದಾರೆ. ಪೊಲೀಸರ ಜಾಗ ಒತ್ತುವರಿ ಮಾಡಿಕೊಂಡು ಮಾರಾಟ ಮಾಡಿದ್ದಾರೆ. ಗುಂಟೆಗೆ 5ರಿಂದ 10 ಲಕ್ಷಕ್ಕೆ ಜಾಗ ಮಾರಾಟ ಆಗಿದೆ. ಜಾಗ ಅತಿಕ್ರಮಿಸಿದ್ರೂ ಕೂಡ ಪೊಲೀಸರು ಕಣ್ಮುಚ್ಚಿ ಕೂತಿದ್ದಾರೆ. ಒತ್ತುವರಿಯಿಂದ 2 ವರ್ಷದಲ್ಲಿ 80 ಮನೆ ನಿರ್ಮಾಣ ಆಗಿದೆ ಆ ಜಾಗದಲ್ಲಿ. ಪೊಲೀಸ್ ಠಾಣೆ, ಪೊಲೀಸ್ ತರಬೇತಿ ಕೇಂದ್ರಕ್ಕಾಗಿ ಕೊಟ್ಟಿದ್ದಂತ ಜಾಗ ಇದು. ದಾನಪತ್ರದ ಮೂಲಕ ಪೊಲೀಸ್ ಕಮಿಷನರ್ಗೆ ಈ ಜಾಗವನ್ನ ನೀಡಲಾಗಿತ್ತು. ಹತ್ತತ್ರ 4.5 ಎಕರೆ ಇದೆ ಜಾಗ. ಈ ಜಾಗ ಒತ್ತುವರಿ ಮಾಡಿಕೊಂಡಿದ್ದು ಅಲ್ಲದೆ ಆ ಜಾಗವನ್ನ ಸೇಲ್ ಕೂಡ ಮಾಡಿದ್ದಾರೆ. ಒಂದೊಂದು ಗುಂಟೆಗೆ 5ರಿಂದ 10 ಲಕ್ಷಕ್ಕೆ ಮಾರಾಟ ಆಗಿದೆ. ಏನ್ ಮಾಡ್ತಾ ಇತ್ತು ಹಾಗಾದ್ರೆ ಪೊಲೀಸ್ ಇಲಾಖೆ? ಜಾಗ ಅತಿಕ್ರಮ ಆಗ್ತಾ ಇದ್ದಂತೆನೆ ಎಚ್ಚೆತ್ಕೋಬೇಕಾಗಿತ್ತು. ಆದ್ರೆ ಅಲ್ಲಿ ನೋಡಿದ್ರೆ ಅತಿಕ್ರಮಣ ಮಾಡಿಕೊಂಡು ಅದನ್ನ ಮಾರಾಟ ಮಾಡಿ ಈಗ ಅಲ್ಲಿ 2 ವರ್ಷದಲ್ಲಿ 80 ಮನೆ ಕೂಡ ನಿರ್ಮಾಣ ಆಗಿದೆ. ಈಗೇನು ಮಾಡ್ತಾರೆ ಹಾಗಾದ್ರೆ? ಹನುಮಂತ್ ಕಲ್ಕೋಟೆ ಅಂತಿದ್ರೆ ಅವರೆಲ್ಲ ಕೂಡ್ಕೊಂಡು ಇದನ್ನು ಒಂದು ಸೊಸೈಟಿ 30 ವರ್ಷದ ಹಿಂದೆ ಕಟ್ಟಿದಂಥದ್ದು. ಈ ಸೊಸೈಟಿ ಒಂದು 30 ವರ್ಷದ ಹಿಂದೆ 7, 8, 10 ಸಾವಿರಕ್ಕೆ ಒಂದು ಸೈಟ್ ಹಂಗೆ ಅವರೆಲ್ಲ ಕೊಟ್ಟಿದ್ದಾರೆ ಮೆಂಬರ್ಸಿಗೆ. ಇದು ಮುಂದೆ ಸೊಸೈಟಿ ಬೇಗ ಮನೆ ಕಟ್ಕೊಳ್ಳಿಲ್ಲ. ಇಲ್ಲೇ ಸ್ವಲ್ಪ ಹಿಂದಕ್ಕೆ ಸ್ವಲ್ಪ ಇಲ್ಲಿ ಗಲಾಟೆಗಳು ಆದವು. ಗಲಾಟೆಗಳು ಹೆಂಗೆ ಆದವು ಅಂತಂದ್ರೆ ಸೊಸೈಟಿ ಲ್ಯಾಂಡ್ನಾಗ ಹಾಕಿದ್ದಕ್ಕೆ ಸೊಸೈಟಿ ಹಿಂದಿನ ಸೊಸೈಟಿ ಚೇರ್ಮನ್ ಇದ್ದವರು ಅದನ್ನು ಕಂಪ್ಲೇಂಟ್ ಮಾಡಿದರು. ಕಂಪ್ಲೇಂಟ್ ಮಾಡಿದಾಗ ಆವಾಗ ಏನಾಯ್ತು, ಡೆಮಾಲೇಷನ್ ಕೂಡ ಆದವು ಸರ್ಕಾರದಿಂದ, ಮಹಾನಗರ ಪಾಲಿಕೆ ವತಿಯಿಂದ ಮತ್ತು ಸೊಸೈಟಿ ಅವ್ರು ಕೂಡ್ಕೊಂಡು ಡೆಮಾಲೇಷನ್ ಆಯ್ತು. 2007ರಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನೀಡಿದ್ದಂತಹ 4.34 ಎಕರೆ ಜಾಗ, ಕಮಿಷನರ್ ವ್ಯಾಪ್ತಿಗೆ ನೀಡಿದ್ದಂತಹ ಜಾಗವನ್ನೇ ಒತ್ತುವರಿ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯ ಜಾಗ ಭೂಗಳ್ಳರ ಪಾಲಾಗಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಆದಂತಹ ಘಟನೆ ಇದು. ಕಮಿಷನರ್ ವ್ಯಾಪ್ತಿಗೆ ನೀಡಿದ್ದಂತಹ ಜಾಗವನ್ನೇ ಭೂಗಳ್ಳರು ಒತ್ತುವರಿ ಮಾಡಿಕೊಂಡಿದ್ದಾರೆ. 2006-7ರಲ್ಲಿ ಪೊಲೀಸ್ ಇಲಾಖೆಗೆ ಭೂಮಿಯನ್ನ ದಾನವಾಗಿ ಕೊಡಲಾಗಿತ್ತು. ಹನುಮಂತನಗರ ಹೌಸಿಂಗ್ ಸೊಸೈಟಿಯಿಂದ ದಾನ ಸಿಕ್ಕಿತ್ತು. ಅತ್ತಿಕೊಳ ಗ್ರಾಮದ ಹನುಮಂತನಗರದಲ್ಲಿ ಜಾಗವನ್ನ ಒತ್ತುವರಿ ಮಾಡಿದ್ದಾರೆ. ಪೊಲೀಸರ ಜಾಗ ಒತ್ತುವರಿ ಮಾಡಿಕೊಂಡು ಮಾರಾಟ ಮಾಡಿದ್ದಾರೆ. ಗುಂಟೆಗೆ 5ರಿಂದ 10 ಲಕ್ಷಕ್ಕೆ ಜಾಗ ಮಾರಾಟ ಆಗಿದೆ. ಜಾಗ ಅತಿಕ್ರಮಿಸಿದ್ರೂ ಕೂಡ ಪೊಲೀಸರು ಕಣ್ಮುಚ್ಚಿ ಕೂತಿದ್ದಾರೆ. ಒತ್ತುವರಿಯಿಂದ 2 ವರ್ಷದಲ್ಲಿ 80 ಮನೆ ನಿರ್ಮಾಣ ಆಗಿದೆ ಆ ಜಾಗದಲ್ಲಿ. ಪೊಲೀಸ್ ಠಾಣೆ, ಪೊಲೀಸ್ ತರಬೇತಿ ಕೇಂದ್ರಕ್ಕಾಗಿ ಕೊಟ್ಟಿದ್ದಂತ ಜಾಗ ಇದು. ದಾನಪತ್ರದ ಮೂಲಕ ಪೊಲೀಸ್ ಕಮಿಷನರ್ಗೆ ಈ ಜಾಗವನ್ನ ನೀಡಲಾಗಿತ್ತು. ಹತ್ತತ್ರ 4.5 ಎಕರೆ ಇದೆ ಜಾಗ. ಈ ಜಾಗ ಒತ್ತುವರಿ ಮಾಡಿಕೊಂಡಿದ್ದು ಅಲ್ಲದೆ ಆ ಜಾಗವನ್ನ ಸೇಲ್ ಕೂಡ ಮಾಡಿದ್ದಾರೆ. ಒಂದೊಂದು ಗುಂಟೆಗೆ 5ರಿಂದ 10 ಲಕ್ಷಕ್ಕೆ ಮಾರಾಟ ಆಗಿದೆ. ಏನ್ ಮಾಡ್ತಾ ಇತ್ತು ಹಾಗಾದ್ರೆ ಪೊಲೀಸ್ ಇಲಾಖೆ? ಜಾಗ ಅತಿಕ್ರಮ ಆಗ್ತಾ ಇದ್ದಂತೆನೆ ಎಚ್ಚೆತ್ಕೋಬೇಕಾಗಿತ್ತು. ಆದ್ರೆ ಅಲ್ಲಿ ನೋಡಿದ್ರೆ ಅತಿಕ್ರಮಣ ಮಾಡಿಕೊಂಡು ಅದನ್ನ ಮಾರಾಟ ಮಾಡಿ ಈಗ ಅಲ್ಲಿ 2 ವರ್ಷದಲ್ಲಿ 80 ಮನೆ ಕೂಡ ನಿರ್ಮಾಣ ಆಗಿದೆ. ಈಗೇನು ಮಾಡ್ತಾರೆ ಹಾಗಾದ್ರೆ? ಹನುಮಂತ್ ಕಲ್ಕೋಟೆ ಅಂತಿದ್ರೆ ಅವರೆಲ್ಲ ಕೂಡ್ಕೊಂಡು ಇದನ್ನು ಒಂದು ಸೊಸೈಟಿ 30 ವರ್ಷದ ಹಿಂದೆ ಕಟ್ಟಿದಂಥದ್ದು. ಈ ಸೊಸೈಟಿ ಒಂದು 30 ವರ್ಷದ ಹಿಂದೆ 7, 8, 10 ಸಾವಿರಕ್ಕೆ ಒಂದು ಸೈಟ್ ಹಂಗೆ ಅವರೆಲ್ಲ ಕೊಟ್ಟಿದ್ದಾರೆ ಮೆಂಬರ್ಸಿಗೆ. ಇದು ಮುಂದೆ ಸೊಸೈಟಿ ಬೇಗ ಮನೆ ಕಟ್ಕೊಳ್ಳಿಲ್ಲ. ಇಲ್ಲೇ ಸ್ವಲ್ಪ ಹಿಂದಕ್ಕೆ ಸ್ವಲ್ಪ ಇಲ್ಲಿ ಗಲಾಟೆಗಳು ಆದವು. ಗಲಾಟೆಗಳು ಹೆಂಗೆ ಆದವು ಅಂತಂದ್ರೆ ಸೊಸೈಟಿ ಲ್ಯಾಂಡ್ನಾಗ ಹಾಕಿದ್ದಕ್ಕೆ ಸೊಸೈಟಿ ಹಿಂದಿನ ಸೊಸೈಟಿ ಚೇರ್ಮನ್ ಇದ್ದವರು ಅದನ್ನು ಕಂಪ್ಲೇಂಟ್ ಮಾಡಿದರು. ಕಂಪ್ಲೇಂಟ್ ಮಾಡಿದಾಗ ಆವಾಗ ಏನಾಯ್ತು, ಡೆಮಾಲೇಷನ್ ಕೂಡ ಆದವು ಸರ್ಕಾರದಿಂದ, ಮಹಾನಗರ ಪಾಲಿಕೆ ವತಿಯಿಂದ ಮತ್ತು ಸೊಸೈಟಿ ಅವ್ರು ಕೂಡ್ಕೊಂಡು ಡೆಮಾಲೇಷನ್ ಆಯ್ತು. 2007ರಲ್ಲಿ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.